ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಿಂದಿನ ವಿಡಿಯೋದಲ್ಲಿ ಚೂಡಿದಾರ್ ಟಾಪನ್ನು ಯಾವ ರೀತಿ ಕಟಿಂಗ್ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಚೂಡಿದಾರ್ ಟಾಪನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ದಯವಿಟ್ಟು ನೋಡಿ. ಈಗ ಮೊದಲಿಗೆ ನಾನು ನೆಕ್ ಮಾಡ್ಕೊಳ್ಳೋ ಸಲುವಾಗಿ ಒಂದು ಫ್ಯಾಬ್ರಿಕ್ ಪೀಸನ್ನು ತೊಗೊಂಡಿದ್ದೀನಿ ಮತ್ತು ಅದನ್ನು ಚೂಡಿದಾರ್ ಟಾಪಿನ ಸೀದಾ ಸೈಡ್ ಮೇಲೆ ಇಟ್ಟಿದ್ದೀನಿ. ಈಗ ಈ ಥರ ರಾಂಗ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇದ್ರ ಮೇಲೆ ಸ್ಟಿಚ್ ಹಾಕೋಬೇಕು. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಇದೇ ಮೆಥಡನ್ನು ಫಾಲೋ ಮಾಡಿ, ತುಂಬ ಈಸಿಯಾಗಿ ನೆಕ್ಕನ್ನು ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಈ ಥರ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಫ್ಯಾಬ್ರಿಕ್ ಪೀಸಿಗೆ ಚೂಡಿದಾರ್ ಟಾಪ್ ನೆಕ್ಕನ್ನು ಈ ಥರ ಅಟ್ಯಾಚ್ ಮಾಡ್ಕೋತೀನಿ. ನೆನಪಿರಲಿ, ನಾನು ಫ್ಯಾಬ್ರಿಕ್ ಪೀಸ್ ಮೇಲೆ ಚೂಡಿದಾರ್ ಟಾಪನ್ನು ಉಲ್ಟಾ ಇಟ್ಕೊಂಡಿದ್ದೀನಿ. ಈಗ ನಾನು ಮಾರ್ಕ್ ಮಾಡಿದ್ದೀನಿ, ಅದ್ರ ಮೇಲೆ ಸ್ಟಿಚ್ ಹಾಕೋತೀನಿ. ನೀವೇನಾದರೂ ಚಾನಲನ್ನು ಮೊದಲ ಬಾರಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲನ್ನು. ನಿಮ್ಮ ಚೂಡಿದಾರ್ ಟಾಪ್ನ ನೆಕ್ ಡಿಸೈನ್ ಯಾವ ರೀತಿ ಇದೆ ಅದೇ ಥರ ನೀವು ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಕನ್ನು ನೀಟಾಗಿ ಇಟ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಪೀಸನ್ನು ಕಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಕಾರ್ನರ್ ಬಂದಲೇ ನಾಚನ್ನು ಹಾಕೋಬೇಕು. ಇದರಿಂದ ಈಸಿಲಿ ಟರ್ನ್ ಆಗುತ್ತೆ ಫ್ಯಾಬ್ರಿಕ್ ಪೀಸು. ಈಗ ಸೈಡಿಗೆ ಉಳಿದಿರೋ ಫ್ಯಾಬ್ರಿಕನ್ನು ನಾನು 1 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡ್ಕೋತೀನಿ. ಈಗ ಅದನ್ನು ರಾಂಗ್ ಸೈಡ್ಗೆ ಟರ್ನ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ರಾಂಗ್ ಸೈಡ್ಗೆ ಟರ್ನ್ ಮಾಡಿ ಟಾಪ್ ಸ್ಟಿಚ್ ಹಾಕೋಬೇಕು ಪೂರ್ತಿ ನೆಕ್ಗೆ. ಕಾರ್ನರ್ ಬಂದಲೇ ನೋಡಿಕೊಂಡು ಸ್ಟಿಚ್ಚನ್ನು ಹಾಕೋಬೇಕು. ನೋಡಿ, ಈಗ ನಾನು ಚೂಡಿದಾರ್ ಫ್ರಂಟ್ ಪಾರ್ಟ್ ನೆಕ್ಕನ್ನು ತಯಾರು ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕೆಳಗಡೆ ಈ ರೀತಿ ಫೋಲ್ಡ್ ಮಾಡಿ ಹ್ಯಾಂಡ್ ಸ್ಟಿಚ್ಚನ್ನು ಹಾಕೋಬೇಕು ಪೂರ್ತಿ ಸ್ಕ್ವೇರಲ್ಲಿ. ಈ ಫ್ರಂಟ್ ನೆಕ್ಕನ್ನು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ ಅದೇ ರೀತಿ ನಾವು ಬ್ಯಾಕ್ ಪಾರ್ಟಿಗೂ ಕೂಡ ಒಂದು ಫ್ಯಾಬ್ರಿಕ್ ಪೀಸನ್ನು ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಫ್ಯಾಬ್ರಿಕ್ ಪೀಸ್ ಮೇಲೆ ನಾನು ಬ್ಯಾಕ್ ಪಾರ್ಟನ್ನು ಉಲ್ಟಾ ಇಟ್ಕೊಂಡು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಎರಡು ಫ್ಯಾಬ್ರಿಕ್ ಪೀಸನ್ನು ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕರ್ವ್ ಬಂದಲೇ ನಾಚನ್ನು ಹಾಕೋಬೇಕು. ಇದರಿಂದ ಈಸಿಲಿ ಟರ್ನ್ ಆಗುತ್ತೆ ಫ್ಯಾಬ್ರಿಕ್ ಪೀಸು. ಈಗ ರಾಂಗ್ ಸೈಡ್ಗೆ ಟರ್ನ್ ಮಾಡಿ ಟಾಪ್ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. ಈ ರೀತಿ ಫ್ಯಾಬ್ರಿಕ್ ಪೀಸನ್ನು ನೀಟಾಗಿ ಸ್ವಲ್ಪ ಸ್ವಲ್ಪ ಟರ್ನ್ ಮಾಡ್ಕೊತ ಟಾಪ್ ಸ್ಟಿಚ್ಚನ್ನು ಹಾಕೊತ ಹೋಗಬೇಕು. ಈಗ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯಿತು. ಇದನ್ನು ಈಗ ನಾನು ಉಲ್ಟಾ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಪೀಸನ್ನು ಕಟ್ ಮಾಡ್ಕೋತೀನಿ ರೌಂಡ್ ಶೇಪಲ್ಲಿ. 1 ಇಂಚ್ ಮಾರ್ಜಿನನ್ನು ಬಿಟ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಕುರ್ತಿ ಪೂರ್ತಿ ಸ್ಟಿಚ್ ಆದಮೇಲೆ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಹ್ಯಾಂಡ್ ಸ್ಟಿಚ್ಚನ್ನು ಹಾಕೋಬೇಕು. ಟಾಪಿನ ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ಕನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಶೋಲ್ಡರ್ ಜಾಯಿಂಟ್ ಮಾಡ್ಕೋತೀನಿ. ಬ್ಯಾಕ್ ಪಾರ್ಟನ್ನು ಸೀದಾ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಫ್ರಂಟ್ ಪಾರ್ಟನ್ನು ನಾನು ಉಲ್ಟಾ ಇಟ್ಕೊಂಡು 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಶೋಲ್ಡರ್ ಜಾಯಿಂಟ್ ಮಾಡ್ಕೋತೀನಿ. ಮತ್ತು ಶೋಲ್ಡರ್ ಜಾಯಿಂಟ್ ಮಾಡ್ಕೋವಾಗ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು. ಶೋಲ್ಡರ್ ಜಾಯಿಂಟ್ ಮಾಡ್ಕೋಕ್ಕಿಂತ ಮೊದಲಿಗೆ ನೆಕ್ಗೆ ನಾವು ಫ್ಯಾಬ್ರಿಕ್ ಪೀಸನ್ನು ಅಟ್ಯಾಚ್ ಮಾಡಿದ್ದೀವಿ, ಅದನ್ನು ಒಂದು ಸ್ವಲ್ಪ ಒಳಗಡೆ ಫೋಲ್ಡ್ ಮಾಡಿ ಆಮೇಲೆ ಶೋಲ್ಡರನ್ನು ಜಾಯಿಂಟ್ ಮಾಡ್ಕೋಬೇಕು. ಯಾಕಂದರೆ ಹ್ಯಾಂಡ್ ಸ್ಟಿಚ್ ಹಾಕೋವಾಗ ನಾವು ಫೋಲ್ಡ್ ಮಾಡ್ತೀವಿ, ಅದ್ರ ಸಲುವಾಗಿ. ಈಗ 2 ಶೋಲ್ಡರನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೋಬೇಕು. ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಳ್ಳೋಕ್ಕಿಂತ ಮೊದಲಿಗೆ ನಾನು ಬಾಟಮಲ್ಲಿ 2 ಫೋಲ್ಡ್ ಮಾಡಿ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ 2 ಸ್ಲೀವ್ಸ್ಗೆ. ಈಗ ಸ್ಲೀವ್ಸನ್ನು ನಾನು ಫೋಲ್ಡ್ ಮಾಡಿ ಯಾವ ಕಡೆ ಫ್ರಂಟ್ ಆರ್ಮೋಲ್ ಶೇಪ್ ಇದೆ ಅದನ್ನು ನೋಡಿ ಕುರ್ತಿಯ ಫ್ರಂಟ್ ಆರ್ಮೋಲ್ಗೆ ಸ್ಲೀವ್ಸನ್ನು ಫ್ರಂಟ್ ಆರ್ಮೋಲನ್ನು ಜಾಯಿಂಟ್ ಮಾಡಿ ಈ ಥರ ಸ್ಟಿಚ್ಚನ್ನು ಹಾಕೋತೀನಿ. ಸ್ಲೀವ್ಸಲ್ಲಿ ಫ್ರಂಟ್ ಆರ್ಮೋಲ್ ಶೇಪು ಸ್ವಲ್ಪ ಕಡಿಮೆ ಇರುತ್ತೆ, 1/2 ಇಂಚು. ಅದನ್ನು ನೋಡಿಕೊಂಡು ನೀವು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೋಬೇಕು ಈ ರೀತಿಯಾಗಿ. ಇನ್ನೊಂದು ಸ್ಲೀವ್ಸನ್ನು ಕೂಡ ಇದೇ ರೀತಿಯಾಗಿ ಜಾಯಿಂಟ್ ಮಾಡ್ಕೋಬೇಕು. ಈಗ ನಾನು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ.
ಈಗ ಟಾಪ್ ಸ್ಟಿಚಿಂಗ್ ಕೊನೆ ಹಂತ ಅಂದರೆ ಫಿಟ್ಟಿಂಗನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ನಾವು ಸ್ಲೀವ್ಸ್ಗೆ 1.5 ಇಂಚ್ ಮಾರ್ಜಿನನ್ನು ತೊಗೊಂಡಿದ್ದೀವಿ. ಆ 1.5 ಇಂಚ್ ಮಾರ್ಜಿನನ್ನು ನಾನು ಇಲ್ಲಿ ನೋಡಿಕೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ಕೆಳಗಡೆ ನಾವು 2 ಇಂಚ್ ಮಾರ್ಜಿನನ್ನು ತೊಗೊಂಡಿದ್ವಿ, ಅದರಲ್ಲಿ 1/2 ಇಂಚ್ ಲೂಸಿಂಗನ್ನು ಬಿಟ್ಟು 1.5 ಇಂಚ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಈ ಮಾರ್ಕನ್ನು ನಾನು ಹಿಪ್ ಲೆಂತ್ವರೆಗೂ ಮಾತ್ರ ಮಾರ್ಕ್ ಮಾಡ್ತೀನಿ, ಅಲ್ಲಿವರೆಗೂ ಮಾತ್ರ ಸ್ಟಿಚ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಕೆಳಗಡೆ ಈ ರೀತಿಯಾಗಿ ಸ್ಲಿಟ್ ಬರುತ್ತೆ. ಇದೇ ರೀತಿ ನಾವು ಈ ಕಡೆಗೂ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ಸೇಮ್ ಆ ಕಡೆಗೆ ಯಾವ ರೀತಿ ಮಾರ್ಕಿಂಗನ್ನು ಮಾಡಿದ್ದೀವಿ ಅದೇ ರೀತಿ ಇಲ್ಲಿ ಕೂಡ ಮಾರ್ಕಿಂಗನ್ನು ಮಾಡ್ತಾ ಇದ್ದೀನಿ. ಇದು ಹಿಪ್ ಲೆಂತ್ವರೆಗೆ ಮಾತ್ರ ಸ್ಟಿಚ್ಚನ್ನು ಹಾಕೋಬೇಕು, ಅಂದರೆ ಫಿಟ್ಟಿಂಗನ್ನು ಮಾಡ್ಕೋಬೇಕು. ಕೆಳಗಡೆ ಸ್ಲಿಟ್ ಬರುತ್ತೆ. ಈ ರೀತಿಯಾಗಿ ಮಾರ್ಕಿನ ಮೇಲೆ ಫಿಟ್ಟಿಂಗ್ ಸ್ಟಿಚ್ಚನ್ನು ಹಾಕೋಬೇಕು. ಈಗ ಎರಡು ಸೈಡಿಗೂ ಕೂಡ ನಾನು ಫಿಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ. ಇನ್ನು ಕೊನೆಯ ಹಂತ ಅಂದರೆ ಸ್ಲಿಟ್ ಯಾವ ರೀತಿಯಾಗಿ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಮೊದಲಿಗೆ ನಾನು ಫಿಟ್ಟಿಂಗನ್ನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಹಿಪ್ ಲೆಂತ್ವರೆಗೂ ಮಾತ್ರ ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ಸೈಡ್ ಸ್ಲಿಟ್ ಸಲುವಾಗಿ ಬಾಟಮಲ್ಲಿ ಈ ರೀತಿಯಾಗಿ 2 ಫೋಲ್ಡ್ ಮಾಡ್ಕೋಬೇಕು. ಮೊದಲಿಗೆ ಬಾಟಮಿಂದ 2 ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೊತಾ ಹೋಗಬೇಕು. ಇದೇ ರೀತಿ ಫಿಟ್ಟಿಂಗ್ ಸ್ಟಿಚ್ ಬರೋವರೆಗೂ 2 ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಹಾಕೊತಾ ಹೋಗಬೇಕು. ಇಲ್ಲಿ ನೋಡಿ ಫಿಟ್ಟಿಂಗ್ ಸ್ಟಿಚ್ ಬಂದಿದೆ. ಇಲ್ಲಿಗೆ ನಾವು ಫ್ಯಾಬ್ರಿಕನ್ನು ಟರ್ನ್ ಮಾಡಿಕೊಂಡು ಈ ಕಡೆನೂ ಕೂಡ ನಾವು ಇಲ್ಲಿ ನೋಡಿ ಈ ಥರ 2 ಫೋಲ್ಡ್ ಮಾಡಿ ಈಗ ಸ್ಟ್ರೇಟಾಗಿ ಸ್ಟಿಚ್ ಹಾಕೋಬೇಕು. ಇಲ್ಲಿಗೆ ಸ್ಟ್ರೇಟಾಗಿ ಸ್ಟಿಚ್ ಹಾಕ್ಕೊಂಡು ಇಲ್ಲಿಂದ ಮತ್ತೆ ಟರ್ನ್ ಮಾಡಿಕೊಂಡು ಫ್ಯಾಬ್ರಿಕನ್ನು ಮತ್ತೆ ಕೆಳಗಡೆವರೆಗೂ ಬಾಟಮ್ವರೆಗೂ 2 ಫೋಲ್ಡ್ ಮಾಡ್ಕೊತ ಸ್ಟಿಚ್ ಹಾಕೊತಾ ಹೋಗಬೇಕು. ಒಂದು ಸೈಡ್ಗೆ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀವಿ. ಇದೇ ಥರ ಇನ್ನೊಂದು ಸೈಡ್ಗೂ ಕೂಡ ನಾವು ಇದೇ ಥರ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗೇನು ಸ್ಟಿಚ್ ಹಾಕ್ಕೊಂಡಿದ್ದೀವಿ ಅದ್ರ ಸೈಡಿಗೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಲ್ಲಿ ಈಗ ಟಾಪಿನ ಒಂದು ಸೈಡ್ಗೆ ಸೈಡ್ ಸ್ಲಿಟ್ಟನ್ನು ನಾವು ಪೂರ್ತಿಯಾಗಿ ರೆಡಿ ಮಾಡಿದ್ದೀವಿ ನೋಡಿ. ಈ ರೀತಿಯಾಗಿ ಬಂದಿದೆ. ಇದೇ ರೀತಿ ನಾವು ಇನ್ನೊಂದು ಸೈಡಿಗೂ ಕೂಡ ಸೈಡ್ ಸ್ಲಿಟ್ಟನ್ನು ಸ್ಟಿಚ್ ಮಾಡ್ಕೋಬೇಕು. ಮತ್ತು ಲಾಸ್ಟಿಗೆ ಅಂದರೆ ಕೊನೆಗೆ ಇಲ್ಲಿ ಬಾಟಮಲ್ಲಿ ಕೂಡ 2 ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು. ಇದೇ ರೀತಿ ಟಾಪ್ ಕಟ್ಟಿಂಗು, ಪ್ಯಾಂಟ್ ಕಟ್ಟಿಂಗು, ಆಮೇಲೆ ಬ್ಲೌಸ್ ಬ್ಯಾಕ್ ನೆಕ್ ಕಟ್ಟಿಂಗು, ಡಿಸೈನ್ ಕಟ್ಟಿಂಗ್ ಸಲುವಾಗಿ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇಲ್ಲೂ ಕೂಡ ಈಗ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ವಿ, ಅದರ ಸೈಡಿಗೆ ಇನ್ನೊಂದು ಸ್ಟಿಚ್ಚನ್ನು ಹಾಕೋಬೇಕು. ಇದರಿಂದ ಲುಕ್ಕು ಚೆನ್ನಾಗಿ ಬರುತ್ತೆ ಮತ್ತು ನೀಟಾಗಿ ಕಾಣಿಸುತ್ತೆ. ಇದೇ ರೀತಿ ಇನ್ನೊಂದು ಬಾಟಮ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಇದು ಫೈನಲ್ ಲುಕ್. ವಿಡಿಯೋ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.